ರೂಮಿಗಾಗಲೇ ಇದನ್ನು ಮಾಡಿ ಇದಕ್ಕೆ ಏನು ಅನ್ನೋದು ಉತ್ತರ ಕೊಡ್ತದೆ. ಈ ಹಳ್ಳಿಯಿಂದ ಇಷ್ಟು ಹೋರಾಟ ಮಾಡಿ ಒಂದು ರೂಮಿಗೆ ಏನು ಹೆಚ್ಚಿನ ಕೇಳಿರ್ತದೆ, ರೂಮಿಗೆ ಕೇಳಾಕತ್ತಿರ ಮಕ್ಕಳಿಗೋಸ್ಕರ ಊರನ್ನೆಲ್ಲ ಉಸುಕು ಕೂಡ್ಕೊಂಡು ಇನ್ನೆಲ್ಲ ಮಾಡಾಕತ್ತಾರ ಸರ್. ಧರಣಿ ಮಾಡಿರುತ್ತೆ ಒಂದು ರೂಮ್ಗೆ ಇಷ್ಟು ಮಾಡ್ಬೇಕನ್ನಿಸ್ತು. ಮತ್ತು ಇನ್ನು ಬೇರೆ ಏನು ನಮ್ಮೂರು ತರಬೇಕಾತಂದ್ರೆ ಇನ್ನು ಬೆಂಗಳೂರಿಗೆ ಹೋಗಿ ನಾವು 2024 ಒಂದು ಕೊಠಡಿ ಸಾಲಿ ಕೊಠಡಿಗೋಸ್ಕರ ನಾವು ಇಂಥ ಧರಣಿ ಕುಂದಿರ್ಬೇಕಂದ್ರೆ ಯಾವ ಸಿಸ್ಟಮ್ ಸರ್ ಇದೆ? 2023ರಿಂದ ನಮ್ದು ಇದೆ ಸರ್. ಇದು 2023ರಿಂದನೇ ಕೊಡ್ಕೊಂತ ಬಂದಿದೆ ಸರ್. ಅದೇ ಕೊಠಡಿ ಬೇಕು ಬೇಕಂತ ಇವ್ರ ಗುಡಿ ಬಗ್ಗೆ ಕಾಳಜಿ ಇದ್ದಷ್ಟು ಶಾಲೆ ಗುಡಿ ಬಗ್ಗೆ ಕಾಳಜಿ ಇರೋದು. ಯಾಕೆ ನಿಮ್ಮ ಗ್ರಾಮ ಬಹಳ ವಿಶೇಷತೆ. ಅದು ಈ ಒಂದು ಜೂನ್ ತಿಂಗಳ ಜುಲೈ ತಿಂಗಳ ಕೃಷಿ ಚಟುವಟಿಕೆ ಬಹಳ ತುರುಸು ಇರುವಂಥ ಸಂದರ್ಭದಲ್ಲಿ ತಾವು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸತತವಾಗಿ 3-4 ದಿವಸದಿಂದ ತಾವು ಕುಟುಂಬ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ತಮ್ಮೆಲ್ಲರ ಕಾಳಜಿ ಬೆಳೆಸುವಂಥದ್ದು. ಅದಕ್ಕೂ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮಗೆ ಗೊತ್ತಿರಲಿ, ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿ ಕ್ರಾಂತಿಯ ಬದಲಾವಣೆ ಆಗಬೇಕು ಅಂತೇಳಿ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಾವು ಪ್ರಾರಂಭದಲ್ಲಿ ಬಂದಾಗಲೇ ಒಂದು ಸ್ಟೇಟ್ ಲೆವೆಲ್ ವರ್ಕ್ಶಾಪ್ ಮಾಡಿದ್ವಿ. ವಿಶೇಷವಾಗಿ ಯಾವ ರೀತಿ ಖಾಸಗಿ ಶಾಲೆಗಳು ನಡೀತಾ ಇದ್ದಾವೆ, ಸರ್ಕಾರಿ ಶಾಲೆಗಳ ಹಿಡ್ಕರ್ರಿ ಹಂಗ ಹಿಡ್ಕೊಂಡು ಕುಡ್ಕರ್ರಿ.